ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟೇ ಇನ್ನೊಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಈ ಪ್ರೋಮೋಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಇದ್ರು ಅಂತ ಅನಿಸ್ತಾ ಇದೆ. ಯಾಕಂದರೆ ಸುದೀಪ್ ಅವರ ಮಾತಿಗೆ ಕಾಯೋದಕ್ಕಿದೆಯಲ್ಲ, ಈ ವೀಕೆಂಡಲ್ಲಿ ಬರುವಂಥ ಆ ಒಂದು ಶನಿವಾರದ ಕಿಚ್ಚನ ಪಂಚಾಯತಿಗೆ ಕಾಯೋದು ಸಾಕಷ್ಟು ಜನ ಕಾಯ್ತಾರೆ. ಸೊ ಆ ಒಂದು ವಿಚಾರವಾಗಿ ಇಟ್ಕೊಂಡು ಈ ಒಂದು ಕಿಚ್ಚನ ಮಾತಿಗಾಗಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದ ಪ್ರಕಾರ ಅಲ್ಲಿ ಆ ಒಂದು ಟಾಸ್ಕ್, ಒಂದು ವಾರದ್ದು ಏನಾಗಿದೆ ಟಾಸ್ಕ್, ಅದರ ಬಗ್ಗೆ ಸುದೀಪ್ ಅವ್ರು ಏನು ಒಂದು ಹಿಂಟ್ ಕೊಡ್ತಾರೆ, ಅದರ ಬಗ್ಗೆ ಮಾತ್ರ ಒಂದು ಪ್ರೋಮೋವನ್ನು ಬಿಡ್ತಾರೆ. ಬಟ್ ಈಗ ಬಿಡುವಂಥ ಪ್ರೋಮೋ ಇದೆಯಲ್ಲ, ಸಾಕಷ್ಟು ಜನ ಕಾಯ್ತಾ ಇದ್ರು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ಅಶ್ವಿನಿ ಅವರ ಒಂದು ದರ್ಪ ಏನು ಕಾಣಿಸ್ತಾ ಇದೆ. ನಂಗೊಂದು ಗಾದೆ ನೆನಪಾಗ್ತಿದೆ, ಅಂದ್ರೆ ಒಂದು ಮಾತು ನೆನಪಾಗ್ತಿತ್ತು, ಉತ್ತರನ ಪೌರುಷ ಒಲೆ ಮುಂದೆ ಅಂತ. ಸೊ ಅದು ಅಶ್ವಿನಿ ಅವ್ರಿಗೆಲ್ಲೋ ಒಂದು ಕಡೆ ಸೂಟ್ ಆಗ್ತಿತ್ತು. ಯಾಕಂದ್ರೆ ಒಂದು ವಾರದಲ್ಲಿ ಅವರು ಮನೆಯವ್ರ ಮೇಲೆ ತೋರಿಸುವಂಥ ದರ್ಪವನ್ನ ವೀಕೆಂಡ್ ಬಂದಾಗ ಸುದೀಪ್ ಅವ್ರ ಮುಂದೆ ಅಷ್ಟು ಮಾತಾಡಲ್ಲ, ಅಣ್ಣ ಅಣ್ಣ ಅನ್ಕೊಂಡು ಮಾತಾಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ನಂಗೆ ಆ ಗಾದೆ ಅವ್ರಿಗೆಲ್ಲೋ ಒಂದು ಮಾತು ಅವ್ರಿಗೆಲ್ಲೋ ಒಂದು ಸೂಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಈಗ ಗೊತ್ತಾಯ್ತು ಅದು ಅವ್ರಿಗೆ ಸೂಟ್ ಆಗ್ತಿಲ್ಲ. ಯಾಕಂದ್ರೆ ಸುದೀಪ್ ಅವ್ರ ಮುಂದೆನೇ ಅವರ ದರ್ಪವನ್ನ ತೋರಿಸ್ತಿದ್ದಾರೆ. ಸುದೀಪ್ ಅವ್ರ ಮುಂದೆನೇ ಎದೆ ತಟ್ಟಿ ಮಾತಾಡೋಷ್ಟು ಅಶ್ವಿನಿ ಅವ್ರು ಇಳ್ದಿದ್ದಾರೆ ಅಂದಮೇಲೆ ಅಷ್ಟೊಂದು ಕೋಪ ಅಶ್ವಿನಿ ಅವ್ರಿಗೆ ಯಾಕೆ ಬಂತು ಅಂತ ನೋಡೋದಾದ್ರೆ, ಈ ಹಿಂದೆ ಆಗಿರುವಂಥದ್ದು ಅಂದ್ರೆ ಈ ವಾರದಲ್ಲಿ ಆಗಿರುವಂಥ ರಜತ್ ಮತ್ತೆ ಅವರ ಒಂದು ಕನ್ವರ್ಸೇಷನ್ ಆಗಿರ್ಬೋದು, ಅಂದ್ರೆ ನಾಮಿನೇಟ್ ಮಾಡುವಾಗ ಹೆಸರು ತಗೊಂಡ ಕಾರಣಗಳಾಗಿರ್ಬೋದು, ಇದು ಯಾಕೆ ಅವರನ್ನ ಇಲ್ಲಿ ಟ್ರಿಗರ್ ಮಾಡ್ತು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಸುದೀಪ್ ಅವ್ರು ಕೇಳ್ತಾರೆ, ರಾಶಿಕಾ ಅವರ ವಿಷಯದಲ್ಲಿ ಸ್ಟಾರ್ಟಿಂಗ್ ಹೇಳ್ತಾರೆ, ನಿಮ್ಮ ವಿಷಯದಲ್ಲಿ ಏನಾದ್ರು ಯಾರಿಗಾದ್ರೂ ಅಸಮಾಧಾನ ಇದೆಯಾ ಅನ್ನೋದು. ಸೊ ಆಗ ಚೈತ್ರ ಅವ್ರು ಹೇಳ್ತಾರೆ, ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಯಾರಿಗೂ ಇಷ್ಟ ಆಗಿಲ್ಲ, ಯಾರಿಗೂ ಅಂದ್ರೆ ಸೂರಜ್ ಮತ್ತೆ ಅಶ್ವಿನಿ ಅವ್ರಿಗೆ ಇಷ್ಟ ಆಗಿಲ್ಲ, ಅವ್ರು ಒಪ್ಕೊಳ್ತಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಸುದೀಪ್ ಅವರು ಅಲ್ಲಿ ನೋಡಿದಾಗ ಅವರು ಅಶ್ವಿನಿ ಅವರು ಟ್ರಿಗರ್ ಮಾಡ್ತಾರೆ, ಅಂದ್ರೆ ರಜತ್ ಅವರ ವಿಷಯಕ್ಕೆ ಬರ್ತಾರೆ. ಆ ರಜತ್ ಅವರ ವಿಷಯಕ್ಕೆ ಬಂದಾಗ ಅಲ್ಲಿ ಅವರ ಏನು ಕಾನ್ವರ್ಸೇಷನ್ ಆಗಿದೆ ಗೊತ್ತಾಗ್ತಿಲ್ಲ. ಅಂದ್ರೆ ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ಆ ಒಂದು ವಿಷಯ, ಅಂದ್ರೆ ರಾಶಿಕಾ ಅವ್ರು ಕ್ಯಾಪ್ಟನ್ ಆಗಿರೋ ವಿಷಯ ಏನಾಗಿದೆ ಅನ್ನೋ ವಿಷಯ ಗೊತ್ತಿಲ್ಲ. ಬಟ್ ಅಲ್ಲಿ ಮತ್ತೊಂದು ಕ್ಲಿಪ್ ತೋರಿಸಿದಾಗ ಅಲ್ಲಿ ರಜತ್ ಅವ್ರ ವಿಷಯ ಮಾತಾಡ್ತಾರೆ. ಸೊ ರಜತ್ ಅವ್ರು ಮಾತಾಡಿದ್ದು ಯಾಕೋ ಸ್ಟೂಪಿಡ್ ತರ ಮಾತಾಡ್ತಾರೆ, ಈ ಮಾತುಗಳನ್ನ ಹೇಳ್ತಾರೆ ಅಶ್ವಿನಿ ಅವರು. ಇದು ಎಲ್ಲೋ ಒಂದ್ ಕಡೆ ಅವರನ್ನ ಟ್ರಿಗರ್ ಮಾಡಿದ್ದು ಆ ಒಂದು ನಾಮಿನೇಷನ್ ವಿಷಯ ಆಗಿರ್ಬೋದು. ಸೊ ಅಲ್ಲಿ ಆದಂತ ಕೆಲವಷ್ಟು ಜಗಳಗಳಿದೆಯಲ್ಲ ಅದಾಗಿರ್ಬೋದು. ಬಟ್ ಇಲ್ಲಿ ಮೇನ್ಲಿ ಹೈಲೈಟ್ ಆಗಿರೋದು ಧ್ರುವಂತ್ ಮತ್ತೆ ರಜತ್ ಅವರ ಜಗಳ ಆಗಿರ್ಬೋದು. ಯಾಕಂದ್ರೆ ಅಲ್ಲಿ ಕೆಲವೊಂದಿಷ್ಟು ಕೆಟ್ಟ ಪದಗಳ ಬಳಕೆ ಆಗಿತ್ತು. ಸೊ ಆ ವಿಚಾರ ಬಿಟ್ಟು ಅಶ್ವಿನಿ ಮತ್ತೆ ರಜತ್ ಅವ್ರದ್ದು ವಿಷಯ ಆಗ್ತಿದೆ. ಅಂದ್ರೆ ಹೊರಗಡೆನೂ ಕೂಡ ಅಷ್ಟೇ, ಅಶ್ವಿನಿ ಅವ್ರಿಗೆ ಟಾಂಗ್ ಕೊಡೋಕೆ ರಜತ್ ಅವರು ಸರಿಯಾಗಿದ್ದಾರೆ. ಆ ಒಂದು ಟ್ರೋಲ್ಗಳಾಗಿರ್ಬೋದು ಸಾಕಷ್ಟು ಒಂಥರ ಕುತೂಹಲವನ್ನು ಮೂಡಿಸ್ತಿತ್ತು. ಸೊ ಹಾಗಾಗಿ ರಜತ್ ಮತ್ತೆ ಅಶ್ವಿನಿ ಅವರ ಈ ಕಾಂಬಿನೇಷನ್, ಜಗಳದ ಕಾಂಬಿನೇಷನ್ ಇದೆ. ಸೊ ಅದನ್ನೇ ಹಿಟ್ ಮಾಡೋಕ್ಕೋಸ್ಕರ ಈ ಒಂದು ಪ್ರೋಮೋವನ್ನು ಬಿಟ್ಟಿರ್ಬೋದು ಅಂತ ಅನಿಸ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಪ್ರೋಮೋವನ್ನು ನೋಡಿದಾಗ ಗೊತ್ತಾಗುತ್ತೆ, ಅಶ್ವಿನಿ ಅವರು ಎದೆ ತಟ್ಟಿ ಮಾತಾಡೋಷ್ಟು ಇಳಿದಿದ್ದಾರೆ ಅಂದಮೇಲೆ ಎಷ್ಟೋ ಒಂದು ಪಾಯಿಂಟ್ ಏನೋ ಅವ್ರಿಗೆ ಟ್ರಿಗರ್ ಆಗಿರ್ಬೋದು. ರಜತ್ ಅವ್ರನ್ನ ಎಲಿಮೆಂಟ್ ಅಂತ ಹೇಳ್ತಾರೆ. ಸೊ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ ಅನ್ನ ಕಳಿಸಿದ್ರೆ ಅಥವಾ ಯಾವುದೋ ಒಂದು ಎಲಿಮೆಂಟ್ ಅನ್ನ ಕಳಿಸಿದಿರ ಅಂತ ಒಂದು ಸುದೀಪ್ ಅವ್ರ ಹತ್ರನೇ ಪ್ರಶ್ನೆ ಮಾಡ್ತಾರೆ ಅಶ್ವಿನಿ ಅವರು. ಸೊ ಆ ಕಾರಣಕ್ಕಾಗಿ ಹಾಗಾಗಿ ಯಾವುದೆಲ್ಲ ವಿಷಯ ಅವರಿಗೆ ಟ್ರಿಗರ್ ಆಗಿರ್ಬೋದು, ಆ ಒಂದು ನಾಮಿನೇಷನ್ ಆಗಿರ್ಬೋದು, ಅದನ್ನೇ ಇಟ್ಕೊಂಡು ಅಶ್ವಿನಿ ಅವರು ಮ್ಯಾನಿಪುಲೇಟ್ ಮಾಡೋದಾಗಿರ್ಬೋದು. ಹಿಂದೆನೂ ನಾವು ನೋಡಿದ್ದೀವಿ ಟಾಸ್ಕಲ್ಲಿ ಆಗಿರ್ಬೋದು, ಯಾವುದೇ ಒಂದು ವ್ಯಕ್ತಿಯನ್ನು ಮ್ಯಾನಿಪುಲೇಟ್ ಮಾಡೋಕ್ಕೆ ಅಶ್ವಿನಿ ಅವರಿಗೆ ಮಾತ್ರ ಗೊತ್ತಿರೋದು. ಈಗ ಜಾನ್ವಿ ಅವರ ವಿಷಯದಲ್ಲಿ ಆಗಿರ್ಬೋದು, ಸಾಕಷ್ಟು ವಿಷಯಗಳಲ್ಲಾಗಿರ್ಬೋದು ಮ್ಯಾನಿಪುಲೇಟ್ ಮಾಡೋದು ಅಶ್ವಿನಿ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲೂ ಹಾಗೆ ಆಗಿದ್ಯಾ ಅನ್ನೋದೊಂದು ಪ್ರಶ್ನೆ ಆಗಿದೆ. ಇನ್ನು ಸುದೀಪ್ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ? ಅವರಿಬ್ಬರು ಜಗಳ ಅಲ್ಲಿ ಆಗ್ತಾ ಇರುತ್ತೆ, ಸ್ಟೂಪಿಡ್ ಥರ ಮಾತಾಡಬೇಡ ಅನ್ನೋದು. ಸುದೀಪ್ ಅವ್ರ ಮುಂದೆ ಈ ಥರ ಜಗಳ ಮಾಡ್ತಿದ್ದಾರೆ ಅಂದಮೇಲೆ ಸುದೀಪ್ ಅವರು ಇದಕ್ಕೆ ಏನಾದರೂ ಹೇಳ್ತಾರೆ. ಯಾಕಂದರೆ ಲಾಸ್ಟ್ ಎಪಿಸೋಡಲ್ಲೂ ಅಷ್ಟೇ, ಅಂದರೆ ವೀಕೆಂಡ್ ಎಪಿಸೋಡಲ್ಲಿ ಧ್ರುವಂತ್ ಮತ್ತು ರಜತ್ ಅವರು ಗಲಾಟೆ ಮಾಡ್ತಿದ್ದಾಗ ಅದಕ್ಕೆ ಏನೋ ಒಂದು ಕೌಂಟರನ್ನು ಕೊಡ್ತಾರೆ. ಸೊ ನಾನು ಇಲ್ಲಿರೋದು ಯಾಕೆ, ನೀವಿಬ್ಬರೇ ಜಗಳ ಮಾಡ್ಕೊಂಡು ನಾನು ಇಲ್ಲಿರೋದು ಯಾಕೆ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಇಲ್ಲೂ ಏನಾದರೂ ಸುದೀಪ್ ಅವ್ರು ಕೌಂಟರ್ ಕೊಟ್ಟು ಯಾರಿಗೆ ಬೈಬೋದು? ಈಗ ಸುದೀಪ್ ಅವ್ರ ವಿಷಯದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಿರೋದಂದ್ರೆ ಅಶ್ವಿನಿ ಬಗ್ಗೆ ಏನು ಮಾತಾಡಲ್ಲ ಸುದೀಪ್ ಅವರು, ಅಶ್ವಿನಿಯನ್ನ ಈಸಿಲಿ ಅವರು ಬಿಟ್ಬಿಡ್ತಾರೆ, ಏನು ಮಾತಾಡಲ್ಲ ಅನ್ನೋ ಒಂದು ಮಾತನಾಡ್ತಾರೆ. ಸೊ ಇವಾಗ ಅಶ್ವಿನಿ ಅವರು ಸುದೀಪ್ ಅವ್ರ ಮುಂದೆ ಎಷ್ಟು ಜಗಳ ಮಾಡ್ತಿದ್ದಾರೆ ಅಂದಮೇಲೆ ಸುದೀಪ್ ಅವರು ಏನೋ ಒಂದು ಹೇಳ್ದೆ ಕೂತ್ಕೊಳ್ತಾರಾ ಅನ್ನೋ ಪ್ರಶ್ನೆ ಆಗಿದೆ. ಏನಾದರೂ ಹೇಳ್ಬೋದು ಸುದೀಪ್ ಅವರು ಅಶ್ವಿನಿ ಅವರಿಗೆ. ಸೊ ಕಾದ್ ನೋಡ್ಬೇಕು ಏನು ಹೇಳ್ತಾರೆ, ಅವರಿಬ್ಬರು ಈ ಜಗಳಕ್ಕೆ ಏನು ಹೇಳ್ತಾರೆ, ಯಾರ ವಾದ ಸರಿಯಾಗಿರುತ್ತೆ. ಅಂದರೆ ಅವತ್ತು ನಾಮಿನೇಷನ್ ಅಲ್ಲಿ ಕೊಟ್ಟಿರುವಂತಹ ಕಾರಣ ಏನಿದೆ ಅದು ಎಲ್ಲೋ ಒಂದು ಕಡೆ ಅಶ್ವಿನಿ ಅವ್ರನ್ನ ಟ್ರಿಗರ್ ಮಾಡ್ತು. ಸೊ ಆವಾಗ ರಜತ್ ಕೊಟ್ಟ ಕಾರಣ ಸರಿಯಾಗಿರ್ಲಿಲ್ವಾ ಅನ್ನೋದು ಇವತ್ತಿನ ಪಂಚಾಯಿತಿಯಲ್ಲಿ ಡಿಸ್ಕಷನ್ ಆಗುತ್ತೆ. ಸೊ ಇನ್ನು ಯಾವೆಲ್ಲ ವಿಷಯಗಳು ಡಿಸ್ಕಸ್ ಆಗಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.